ಲಾಸ್ಟ್ ಟೈಮ್ ನಾನು ನಿಮ್ಗೆ ಜೈಕಾನ ಎಂಬ ಒಬ್ಬ ಗ್ರೇಟ್ ಅಪ್ಪನ ಬಗ್ಗೆ ಹೇಳಿದ್ದೆ. ಈ ಸಾರಿ ಪೆಂಗ್ವಿನ್ ದುಬಾರಿ. ತಾಯಿ ಪೆಂಗ್ವಿನ್ ಮೊಟ್ಟೆಯನ್ನು ಇಡ್ತಾಳೆ. ಆದ್ರೆ ನಿಮ್ಗೊಂದು ವಿಷಯ ಗೊತ್ತಾ, ಆ ಮೊಟ್ಟೆ ಭೂಮಿಗೆ ತಾಕಿಸುವಂತಿಲ್ಲ. ಒಂದು ವೇಳೆ ಹಾಗೇನಾದ್ರೂ ಭೂಮಿಗೆ ತಾಕಿದ್ರೆ ಅಲ್ಲಿರುವ ಮಂಜಿನ ತಂಪಿಗೆ ಆ ಭ್ರೂಣದ ಮೃತ್ಯುವಾಗುವ ಸಂಭವ ಇರುತ್ತದೆ. ಹಾಗಾಗಿ ತನ್ನ ಪಾದದಿಂದ ಗಂಡನ ಪಾದಕ್ಕೆ ಅದನ್ನ ಒಪ್ಪಿಸಿ ತಾನು ಆಹಾರ ಹುಡುಕಾಟಕ್ಕೆಂದು ಹೊರಡುತ್ತದೆ. ಇಲ್ಲಿಂದಲೇ ಶುರುವಾಗುತ್ತದೆ ಅಪ್ಪನ ಅಗ್ನಿ ಪರೀಕ್ಷೆ. ಸುಮಾರು 64 ದಿನಗಳವರೆಗೂ ಎಲ್ಲ ಅಪ್ಪಂದಿರರು ಒಂದು ಗುಂಪಿನಲ್ಲಿ ಸೇರಿಕೊಂಡು ತಮ್ಮ ಪಾದದ ಮೇಲೆ ಮೊಟ್ಟೆಗಳನ್ನ ಇಟ್ಟುಕೊಂಡು ಅವುಗಳಿಗೆ ಶಾಖ ಕೊಡುವ ಮೂಲಕ ಸಂರಕ್ಷಣೆಯನ್ನ ಮಾಡ್ತಾರೆ. ಹೀಗೆ ಮೊಟ್ಟೆಯ ಜವಾಬ್ದಾರಿ ಹೊತ್ತ ಅಪ್ಪ ಪೆಂಗ್ವಿನ್ ಸುಮಾರು 64 ದಿನಗಳವರೆಗೂ ಏನನ್ನು ತಿನ್ನೋದಿಲ್ಲ. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಆಹಾರಕ್ಕೆಂದು ಹೊರಟ ತಾಯಿ ವಾಪಸ್ ಬರೋದ್ರೊಳಗಡೆ ತಂದೆ ಪೆಂಗ್ವಿನ್ ತನ್ನ ತೂಕದಲ್ಲಿ ಅರ್ಧದಷ್ಟು ಕಡಿಮೆಯಾಗಿರ್ತಾನೆ. ಈ ಉಪವಾಸವನ್ನ ಅನಿಮಲ್ ಕಿಂಗ್ಡಮ್ ನ ಅತ್ಯಂತ ಹೆಚ್ಚಿನ ಕಾಲಾವಧಿಯ ಪೇರೆಂಟಲ್ ಫಾಸ್ಟಿಂಗ್ ಎಂದು ಪರಿಗಣಿಸಲಾಗುತ್ತದೆ. ಇನ್ನೊಂದು ಶಾಕಿಂಗ್ ನ್ಯೂಸ್ ಹೇಳ, ಮೊಟ್ಟೆ ಹೊಡೆದು ಮಗು ಆಚೆ ಬಂದಾಗ ತಾಯಿ ಪೆಂಗ್ವಿನ್ ಹತ್ತಿರದಲ್ಲಿರೋದಿಲ್ಲ. ಆಗ ಹಾಲು ಉಣಿಸುವ ಪ್ರಕ್ರಿಯೆಯು ಸಹ ತಂದೆ ಪೆಂಗ್ವಿನೇ ಮಾಡುತ್ತೆ. ಅದು ತನ್ನ ಗಂಟಲಿನಿಂದ ಹಾಲನ್ನ ತೆಗೆದು ಮಗುವಿಗೆ ಉಣಿಸ್ತಾ ಇರುತ್ತೆ. ಇನ್ನು ಅದಕ್ಕಿಂತ ಆಶ್ಚರ್ಯದ ವಿಷಯ ಏನು ಅಂದ್ರೆ, ತಾಯಿ ಪೆಂಗ್ವಿನ್ ಮರಳಿ ಬಂದಾಗ ಮಗುವನ್ನು ಒಂದು ಸಾರಿಯೂ ನೋಡಿರೋದಿಲ್ಲ. ಸಾವಿರಾರು ಪೆಂಗ್ವಿನ್ಗಳ ಮಧ್ಯೆಯೂ ಸಹ ಬರೀ ಧ್ವನಿಯ ಮುಖಾಂತರ ಅದು ತನ್ನ ಮಗುವನ್ನ ಗುರುತಿಸುತ್ತದೆ. ನಂತರ ಸರದಿ ಪ್ರಕಾರ ಇಬ್ರು ಒಬ್ಬರಾದ ನಂತರ ಒಬ್ರು ಆಹಾರ ತರೋದಕ್ಕೆ ಹೋದ್ರೆ ಮತ್ತೊಬ್ರು ಮಗುವಿನ ಲಾಲನೆ ಪಾಲನೆಯನ್ನ ನೋಡ್ಕೋತಾರೆ. ಹೀಗೆಲ್ಲ ಕಷ್ಟಪಟ್ಟು ಮಕ್ಕಳನ್ನ ಬೆಳೆಸ್ಬೇಕು. ಮುಂದೆ ಮಕ್ಕಳು ಏನ್ ಮಾಡ್ತಾರೆ ನಿಮ್ಗೆ ಗೊತ್ತಿರೋದೇ ಇದೆ. ಏನಂತೀರಾ? ಇರ್ಲಿ, ಮುಂದಿನ ಸಾರಿ ಮತ್ತೊಂದು ಇಂಥದ್ದೇ ಪಾಪದ ಪ್ರಾಣಿಯ ಕತೆ ತಗೊಂಡ್ ಬರ್ತೀನಿ. ಅಂದ್ಹಾಗೆ 64 ದಿನಗಳ ಕಾಲ ಉಪವಾಸ ಇರೋ ಈ ಅಪ್ಪ ಪೆಂಗ್ವಿನ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ. ಬರ್ತೀನಿ. ನಮಸ್ಕಾರ.